ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ಹೇಮಂತ್ ಅಣ್ಣಗೆ ಏನಣ್ಣ, ನಾನು ತುಂಬಾ ಬಡಪಾಯಿನ ಹುಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಏನ್ ವಿಷಯ? ಏನಿಲ್ಲ ಅಣ್ಣ, ಅದು ವಿಡಿಯೋ ಹಾಕಿದ್ರಲ್ಲ, ಹೌದು, ಅದ್ರ ಬಗ್ಗೆನೇ ಸ್ವಲ್ಪ ವಿಚಾರ ಬಗ್ಗೆ ಸ್ವಲ್ಪ ನೆಗೆಟಿವ್ ಅನ್ಸ್ತು, ಅದಕ್ಕೆ. ಅದು ನಾನು ಫೇಸ್ಬುಕ್ ಅಲ್ಲಿ ಹಾಕಿರೋದಾ? ಹೌದಣ್ಣ. ಅದು ಯಾಕಪ್ಪ ಅಂತ ಹಾಕದೆ ಅಂತ ಹೇಳಿದ್ರೆ, ಯಾಕಂದ್ರೆ ಒಬ್ಬ ಡ್ರೈವರ್ ಇನ್ನೊಬ್ಬ ಡ್ರೈವರ್ ಅದು ನಾನು ಯಾವುದೇ ರೀತಿ ಆ ತರ ಸಂದೇಶನ ನಾನು ಕೊಡ್ತಾ ಇಲ್ಲ ಯಾರಿಗೂನು. ನಾನು ಯಾಕೆ ನಿಮ್ ಪರ್ಸನಲಿ ನಿಮ್ ವಿಡಿಯೋ ಹಾಕ್ದೆ ಅಂತ ಹೇಳಿದ್ರೆ, ನೀವು ಒಂದು ಫ್ರೀಡಮ್ ಫೈಟರ್ ಆಗಿ ಇವಾಗ ತೋರ್ಸ್ಕೊಂತ ಇದ್ದೀರಾ. ಹೌದು. ಆ ಫ್ರೀಡಮ್ ಫೈಟರ್ ಆಗಿ ತೋರ್ಸ್ಕೊಳೋವಾಗ ನಾಳೆ ನಮ್ಮಿಂದೆ ಬರೋ ಚಾಲಕರು ಅದೇ ದಾರಿಗೆ ಹೋಗ್ತಾರೆ, ಕರೆಕ್ಟಾ? ಹೌದು. ಆ ದಾರಿ ತಪ್ಪು ದಾರಿ ಅಂತ ಹೇಳೋದಕ್ಕೋಸ್ಕರ ನಿಮ್ ವಿಡಿಯೋನ ಹಾಕ್ದೆ ಹೊರತು ನಾವು ಬೇರೆ ಯಾವುದೇ ರೀತಿಯ ಗೊಂದಲಕ್ಕಾಗೋದು, ಬೇರೆ ಯಾವುದೇ ತಪ್ಪಾದ ಮಾಹಿತಿ ಕೊಡೋದು, ಅದ್ರ ಬಗ್ಗೆ ನಾನೇನು ಇದ್ ಮಾಡೋದಿಲ್ಲ. ಯಾವತ್ತಿದ್ರು ನೀವು ನಮ್ಮ ಸ್ನೇಹಿತರ, ಎಲ್ಲಾ ಚಾಲಕರು ನಮ್ಮ ಸ್ನೇಹಿತರೇನೆ, ಯಾರ ಮೇಲೂ ದ್ವೇಷ ಇಟ್ಕೊಳಕ್ ಆಗೋದಿಲ್ಲ. ಓಕೆ, ನಾನು ಫಸ್ಟ್ ಇದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಅವತ್ತು ಆ ವಿಡಿಯೋ ಯಾಕೆ ಹಾಕದ ಅಂತ ಹೇಳಿದ್ರೆ, ಅವತ್ತು ಗ್ರಾಹಕರಿಗೆ ಕ್ಲೀನ್ ಆಗಿ ಅವರೇ ಹೇಳ್ಬಿಟ್ಟಿದ್ದಾರೆ ಏನಂದ್ಬಿಟ್ಟು, ನಾನು ಬೇರೆ ಸಂಸ್ಥೆದಲ್ಲಿ ಬುಕ್ ಮಾಡಿದ್ದೀನಿ, ನೀನು ಬರ್ದೇ ಇರೋರು ನೀವ್ ಯಾಕೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರಿ, ಕರೆಕ್ಟಾ? ಹೌದು. ಇವಾಗ ನೀವು ಆತರ ಇದ್ ಮಾಡೋವಾಗ ನಮ್ದು ನೋಡಿ, ಪೇಜ್ ಅಲ್ಲಿ ನಾವು ಒಂದ್ ಸ್ವಲ್ಪ ಆಕ್ಟಿವ್ ಆಗಿದ್ದೀವಿ. ನಮ್ದು ಯಾವ್ದು ಐಡಿಗಳು ಬ್ಲಾಕ್ ಮಾಡೋದಿಲ್ಲ. ಯಾಕೆ ಬ್ಲಾಕ್ ಮಾಡೋದಿಲ್ಲ ಅಂತ ಹೇಳಿದ್ರೆ, ನಾವು ಬ್ಲಾಕ್ ಮಾಡಿದ್ರೆ ನಾಳೆ ದಿನ ಅವ್ರದ್ದು ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಬರುತ್ತೆ ಅಂದ್ಬಿಟ್ಟು ಅವ್ರು ಬ್ಲಾಕ್ ಮಾಡೋದಿಲ್ಲ. ಆದ್ರೆ ಅಮಾಯಕರದು ಹೌದು, ಇವಾಗ ಐಡಿ ಬ್ಲಾಕ್ ಆಗತ್ತಾ? ಐಡಿ ಬ್ಲಾಕ್ ಆದಾಗ ಅವ್ನ್ ನಾಳೆ ದಿನ ದುಡಿಮೆ ಏನು ಅವ್ನ್ಗೆ? ಒಂದು ಐಡಿ ಬ್ಲಾಕ್ ಆಗುತ್ತೆ. ನಾಳೆ ದಿನ ದುಡಿಮೆ ಏನು? ದುಡಿಮೆ ಇಲ್ಲ ಪಪ್ಪಾಚಿ. ಅದು ಯಾರಿಂದ ಆಗ್ತಾ ಇದೆ? ನಮ್ಮಿಂದಾನೆ. ಅದೊಂದು ಕಾರಣಕ್ಕೋಸ್ಕರನೇ ಈ ತರ ಬೇಡ, ಚಾಲಕರಲ್ಲಿ ಒಂದು ಅರಿವು ಮೂಡಿಸೋಣ ಅಂದ್ಬಿಟ್ಟು ಒಂದು ವಿಡಿಯೋ ಹಾಕಿದೆ. ಅದಕ್ಕೋಸ್ಕರನೇ ನಿಮ್ ವಿಡಿಯೋನ ಹಾಕಿದ್ದು ಅಷ್ಟೇ. ಅದೇ ಉದ್ದೇಶ, ಅದ್ ಬಿಟ್ಟು ಬೇರೆ ಯಾವ್ದು ಉದ್ದೇಶ ಇಲ್ಲ. ಆಯ್ತಣ್ಣ, ಇದಕ್ಕೆ ನಾನು ಉತ್ತರ ಕೊಡ್ತೀನಿ. ಅವ್ನು ಬುಕ್ ಮಾಡಿದ್ರೆ ಅದು ಊಬರ್ ಅಲ್ಲಿ. ಓಕೆ, ನಾನು ಕರ್ಕೊಂಡೋಗಿ ಮೀಟರ್ ಟ್ಯಾಕ್ಸಿಲಿ. ಸರಿ ಅಣ್ಣ. ನಾನು ಹೊತ್ತಕ್ಕಿಂತ ಮುಂಚೆ ಅವನಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ. ಸರಿ ಅಣ್ಣ. ಏನಂತ ನೋಡಿ ಸರ್, ಹಿಂದ್ಗಡೆ ಡಿಸ್ಕ್ಲೈಮರ್ ಹಾಕಿದ್ದೀನಿ, ಗೌರ್ಮೆಂಟ್ ಹತ್ರನೂ ಹೋಗಿ FIR ಕಾಪಿನ ನಾನು ಗೌರ್ಮೆಂಟ್ ಅಧಿಕಾರಿ ಹತ್ರನೂ ಮಾತಾಡಿದ್ದೀನಿ, ಕಂಪ್ಲೇಂಟ್ ಲೆಟ್ರೂ ಐತೆ. ಸರಿ ಅಣ್ಣ, ನೀವು ಒಪ್ಕೊಂಡ್ರೆ ನಾನು ಕರ್ಕೊಂಡು ಹೋಗ್ತೀನಿ. ಸರಿ ಅಣ್ಣ. ಇನ್ನೊಂದು ಪ್ರಶ್ನೆ ಇದೆ, ನೀವು ಒಪ್ಕೊಂಡ್ರೆ ಕರ್ಕೊಂಡು ಹೋಗ್ತೀನಿ, ಒಪ್ಕೊಂಡಿಲ್ಲ ಪರವಾಗಿಲ್ಲ ಅಣ್ಣ, ನಾನು ಇನ್ನೊಂದು ಕ್ಯಾಬ್ ಬುಕ್ ಮಾಡ್ಕೊಳ್ಳಿ ಸರಿ ಅಂತಾನು ಹೇಳಿದ್ದೀನಿ. ಇಲ್ಲ ಆಯ್ತು ಸರಿ ಕರ್ಕೊಂಡು ಆಮೇಲೆ ನೋಡೋಣ. OTP ಹಾಕ್ಸ್ದೆ, ಅವನಿಗೂ ಇದಾಗಬಾರ್ದು OTP ಹಾಕ್ಸ್ದೆ. ಸರಿ ಆಯ್ತು ಅಂದ್ಬಿಟ್ಟು ಮುಂದೆ ಹೋಗ್ತಾನೆ. ನಾನು ಸುಮ್ಮನೆ ಸೈಲೆಂಟ್ ಆಗಿದ್ದೀನಿ, ನಾನು ತಾಳ್ಮೆಯಾಗಿದ್ದೀನಿ. ಯಾಕಂದ್ರೆ ಕಸ್ಟಮರ್ ಹತ್ರ ಜಗಳ ಮಾಡ್ತಾ ಇಲ್ಲ. ಅವನು ನನ್ನ ಹತ್ರ ಕೇಳ್ತೀನಿ, ನೀನು ಯಾಕೆ ಊಬರಲ್ಲಿ? ಎಲ್ಲರೂ ಊಬರಿಂದ ಎಕ್ಸೆಪ್ಟ್ ಮಾಡಿ ನಮ್ಗೆ ರೇಟು ಸಿಗ್ತಾ ಇಲ್ಲ ಅಂದರೆ ನನ್ನ ಹಕ್ಕು ನಾನು ಕೇಳ್ತಾ ಇರೋದು. ನಾನು ಗೌರ್ಮೆಂಟಲ್ಲಿ ಏನು ರೇಟ್ ಐತೋ ಅದು ಹಕ್ಕು ಕೇಳ್ತಾ ಇರೋದು ನಾನು. ಅವನು ಹಕ್ಕು ಕೊಡದೇ ಇರೋದನ್ನ ನಾವು ಕಿತ್ಕೋಬೇಕಾಗುತ್ತೆ. ಎಲ್ಲಿಂದಂದ್ರೆ ಮುಳ್ಳಿಂದಾನೇ ಇದು ಮಾಡಬೇಕು, ಮುಳ್ಳಿಂದಾನೇ ತೆಗಿಬೇಕು. ತೆಗೆದ್ರಾಗನೆ ಚುಚ್ಚೋದಿಲ್ಲ ಹೇಳ್ರಿ, ಗಿಡಕ್ಕೇನೆ. ಆಯ್ತಾ? ಗಿಡ ಯಾರು? ಊಬರ್ ಅವನು ನನ್ನ ಹತ್ರ ಕೇಳಿದಾಗ ಇದನ್ನ ಅವ್ನು ಏನು ಮಾಹಿತಿ ಕೊಡಬೇಕು ಆ ಮಾಹಿತಿ ನಾನು ಕೇಳ್ತೀನಿ. ನಂದು ID ಬ್ಲಾಕ್ ಮಾಡಿಲ್ಲ ಅಣ್ಣ. ನಾನು ಅದಕ್ಕೆ ಉತ್ತರ ಕೊಟ್ಬಿಟ್ಟೆ ಸ್ಪಷ್ಟವಾಗಿ. ಅವ್ನಿಗೆ ಹೇಳ್ದೆ, ಅಣ್ಣ ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಎಷ್ಟೋ ಲಕ್ಷಾಂತರ ರೂಪಾಯಿ ಒಂದು ಹೋಟ್ಲು ಬಿಸ್ನೆಸ್ ಮಾಡಿರ್ತೀರಾ. ಯಾರೋ ಮೂರನೇ ಅವನು ತಗೊಳ್ಳೋನು ಗ್ರಾಹಕ, ನೀವು ಓನರು. ಯಾರೋ ಮೂರನೇ ಅವನು 50 ರೂಪಾಯಿ ದೋಸೆ ನೀನು 20 ರೂಪಾಯಿ ಕೊಟ್ರೆ ನೀನು ಕೊಡ್ತೀಯಾ ಅಂತಂದೆ. ಅವನು ಪಾರ್ಟಿ ಅವ್ನು ಮಾತಾಡಕ್ಕೆ ಇದೇ ಇಲ್ಲ. ನೀವು ಹೇಳ್ತಾ ಇರೋದೆಲ್ಲ ಕರೆಕ್ಟೇನೆ. ನಾನು ಏನ್ ಹೇಳ್ತಾ ಇದ್ದೀನಿ, ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಯಾವುದೇ ಕಸ್ಟಮರ್ಗೆ ಫೋನ್ ಮಾಡಿ, ಕಸ್ಟಮರ್ ಕೇರ್ಗೆ ಫೋನ್ ಮಾಡಿದಾಗ ಅವರು ಒಂದೇ ಮಾತು ಹೇಳೋದು, ನಿನ್ನ ಗ್ರಾಹಕರನ್ನ ನೀನು 24 ಅಲ್ಲ 30 ರೂಪಾಯಿ ತಗೊಂಡೋದು ನಾನು ಯಾವುದೇ ರೀತಿ ಅಭ್ಯಂತರ ಇಲ್ಲ. ನಮ್ಮ ಸಂಸ್ಥೆಯ ಗ್ರಾಹಕರಿಗೆ ನೀವು ದರವನ್ನ ಫಿಕ್ಸ್ ಮಾಡೋಕೆ ನೀವು ಯಾರು ಅಂತ ಪ್ರಶ್ನೆ ಆಗ್ತಾ ಇದ್ದಾರೆ ಸಂಸ್ಥೆಯವರು. ಅದಕ್ಕೂ ಒಂದು ಉತ್ತರ ಕೊಡ್ತೀನಿ. ಅವನು ಗೌರ್ಮೆಂಟ್ ಪ್ರಕಾರ ಅವನೇ ರೂಲ್ಸ್ ಪಾಲಿಲ್ಲ ಅಂದ್ರೆ ನಾವಿನ್ನೇನು ಮಾಡೋಕ್ಕಾಗುತ್ತೆ? ಗೌರ್ಮೆಂಟ್ ದರ ಅವ್ನು ಕೊಡ್ತಾ ಇಲ್ಲ. 24 ರೂಪಾಯಿ ಕಿಲೋಮೀಟರ್ ಏನ್ ರೇಟ್ ಐತೋ ಅವ್ನು ಕೊಡ್ತಾ ಇಲ್ಲ. ನಮ್ಗೆ 24 ರೂಪಾಯಿ ಕಿಲೋಮೀಟರ್ ನಾವು ಬೇಕು, ಗೊತ್ತಾಗಿದೆ. ಅವನಿಗೆ ಬೇಕಾಗಿಲ್ಲ. ಅವನಿಗೆ ಏನಂದ್ರೆ ಬಿಸ್ನೆಸ್ ಕಾಂಪಿಟೇಷನ್. ಅವನಿಗೆ ಗ್ಲೋಬಲ್ ಅಲ್ಲಿ ಅವನದೇ ಹೆಚ್ಚಾಗಿ ಹೋಗ್ಬೇಕು. ಅವ್ನಿಗೆ ಇನ್ವೆಸ್ಟ್ಮೆಂಟ್ ಬೇಕು. ಮೇನ್ ಆಗಿ ಅವ್ನ್ ಇನ್ವೆಸ್ಟ್ಮೆಂಟ್ ಬೇಕಾದಾಗ ದೊಡ್ಡ
ಅಂದ್ರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅವ್ನಿಗೆ ಜಾಸ್ತಿ ಇದಾಗಬೇಕು. ಗ್ಲೋಬಲ್ ಅಲ್ಲಿ ಪ್ರತಿ ಒಂದು ಮೂಲೆ ಇವಾಗ ಸಿಟಿಲಿ ಓಡ್ತಿದೆ. ಅದು ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಸಂಸ್ಥೆಗಳದ್ದು ಬಿಸ್ನೆಸ್ ಬೇರೆ. ಬಿಸ್ನೆಸ್ ಅವ್ರ ಸ್ಟ್ರಾಟಜಿ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಆದ್ರೆ ಅದಕ್ಕೆ ಹೋಗಿ ಕೆಲಸ ಮಾಡ್ತವ್ರ ಯಾರು? ನಾವೇ. ಯಾರು ಬದಲಾಗ್ಬೇಕಾಗಿರೋದು? ಡ್ರೈವರ್ಗಳು. ಸಂಸ್ಥೆ ಬದಲಾಗ್ಬೇಕಾ ಇಲ್ಲ ಡ್ರೈವರ್ಗಳು ಬದಲಾಗಬೇಕು. ನಾವು ಅದನ್ನೇ ತಾನೇ ನಾವು ಹೇಳ್ತಾ ಇದೀವಿ. ಫಸ್ಟ್ ನೀವು